ಧರ್ಮವು ತಪ್ಪದೆ ನಿನಗೆ ರಕ್ಷಣೆದ ಹಾದಿಯನ್ನು ಹೇಳುತ್ತದೆ. ನೀನಾದರೂ ನನ್ನಂತೆ ಈ ಹುಸಿ ಸಂಸಾರದ ಆಸೆಯನ್ನು ಸುಟ್ಟು ಹಾಕಿ ವೈರಾಗ್ಯವನ್ನು ತಾಳು. ತಿರುಗಿ ಉಂಡರೆ ಅದೇ ಊಟ, ತಿರುಗಿ ಕೂಡಿದರೆ ಅದೇ ಕೂಟ. ಈ ಊಟ ಕೂಟಗಳನ್ನು ಈ ನಿನ್ನ ಶರೀರನ್ನು ಆ ನನ್ನ ಗುರುವಿಗೆ ಒಪ್ಪಿಸಿ ವೈರಾಗ್ಯವನ್ನು ತಾಳು ಮತ್ತು ಆತನನ್ನು ಸದ್ಗುರುವನ್ನು ಮಾಡಿಕೊಂಡು ಆತನಲ್ಲಿ ಪಾದ ಸೇವೆಯನ್ನು ಮಾಡಿ ಆತನಲ್ಲಿ ರಕ್ಷಣೆದ ಹಾದಿಯನ್ನು ಕೇಳು. ಇದೇ ನಾನು ನಿನಗೆ ಹೇಳುವ ರಕ್ಷಣೆದ ಹಾದಿ. ವಲ್ಲಭ, ನಾನು ಗುರುವನ್ನು ಹುಡುಕಿಕೊಳ್ಳಬೇಕೆ, ರಾಜಭಾರ ಮಾಡಬೇಕೆ? ವಲ್ಲಭ, ಬೇಕಾದ್ರು ನಾರಿಮಣಿ ಹೇಳು. ನಾರಿಮಣಿ ಅಂದ ಮೇಲೆ ಆದಿ ಅನಾದಿಯಿಂದ ಈ ಸಂಸಾರ ಸಾಗರದಲ್ಲಿ ಬಿದ್ದು ಸಂಕಟಪಟ್ಟು ಸಾಕಾಗಿ ಸದ್ಗುರುವಿನ ಸೇವೆಯನ್ನು ಮಾಡಿ ಮುಂದೆ ಬಂದ ನಿಂತ ನನ್ನ ಭವಬಾಧೆಯನ್ನು ತಪ್ಪಿಸಿಕೊಳ್ಳುವ ಹಾದಿಯನ್ನು ಹುಡುಕಿಕೊಳ್ಳಲಿಕ್ಕೆ ನಿಂತಾಗ ನೀನು ಅಡ್ಡವಾಗಿ ಬಂದು ನಿಂತು ನನ್ನ ಆಜ್ಞೆಯನ್ನು ಮೀರುವುದು, ನನ್ನ ಹಿತವನ್ನು ತಪ್ಪಿಸುವುದು ನಿನ್ನ ಪತಿವರ್ತ ಧರ್ಮಕ್ಕೆ ತೀರಾ ವಿರೋಧವಲ್ಲವೇ? ಪತಿ ಆಜ್ಞೆಯನ್ನು ಮೀರದು, ಆತನು ತಾನು ಹಿತವಾಗತಕ್ಕಂತ ಹಾದಿಗೆ ಅಡ್ಡ ಬರೋದು, ಇದು ಪತಿವರ್ತ ಧರ್ಮವಲ್ಲವೇ? ತೀರಾ ಇರದದ್ದು. ನಿಮ್ಮ ಆಜ್ಞೆಯನ್ನು ಪಾಲಿಸಿ
ನಿಮ್ಮ ಆಜ್ಞೆಯನ್ನು ಪಾಲಿಸಿ ಪರಮ ಪವಿತ್ರ ನಿಮ್ಮ ಪಾದಗಳನ್ನು ನಾನು ಎಂದಿಗೆ ಬಿಡುವುದಿಲ್ಲ. ನಿಮ್ಮನ್ನು ಬಿಟ್ಟು ನಾನು ಎಲ್ಲಿಗೆ ಹೋಗುವುದಿಲ್ಲ. ಸದ್ಗುರು ಸೇವೆ ಮಾಡುವುದರಿಂದ ನಿಮಗೆ ಕಲ್ಯಾಣವಾಗುವಂತಿದ್ದರೆ ನಾನಾದರೂ ತಲೆ ಮಾತ್ರ ಅಡ್ಡ ಬರುವುದಿಲ್ಲ. ಆದರೆ ನನ್ನ ಸದ್ಗುರು ಆದ ನೀವು ನನಗೆ ತೋರಿಸು ಹಾದಿನ ತೋರಿಸಿ ತಾವು ಮುಂದಕ್ಕೆ ಅಡೆ ನೀಡಬಹುದು. ಸತಿ ಶಿರೋಮಣಿ, ನಿನಗೆ ನಡೆಯಲಿಕ್ಕೆ ಮಹಾ ಮಾರ್ಗವನ್ನು ತೋರಿಸಬೇಕು. ಹೌದು ನಾಥ, ತೋರಿಸಬೇಕು. ಹಾಗಾದರೆ ಕೇಳು. ನಾಥ ಹೇಳು. ಸತಿ ಶಿರೋಮಣಿ, ನಿನಗೆ ನಿತ್ಯ ಸುಖದ ಹಾದಿಯನ್ನು ತೋರಿಸುವುದಾದರೆ ಹೌದು ನಾಥ, ತೋರಿಸಬೇಕು. ನೀನಾದರೂ ನನ್ನಂತೆ ಹ ಈ ಹುಸಿ ಸಂಸಾರದ ಆಸೆಯನ್ನು ಸುಟ್ಟು ಹಾಕಿ ಬಿಟ್ಟು. ವೈರಾಗ್ಯವನ್ನು ತಾಳು ಹ ಮತ್ತು ಈ ಕೂಸನ್ನು ಕಟ್ಟಿ ರಾಜಿಕೊಂಡ ಮಾರವನ್ನು ಮಾಡು. ಹ ನಾಥ, ತಮ್ಮ ಗದ್ದಿಗೆಯನ್ನು ಏರಬೇಕು. ಪ್ರಿಯವಲ್ಲಭ, ಗುರಿಯನ್ನು ಗದ್ದಿ ಮೇಲೆ ಶಿಷ್ಯರ ಗದಿ ಮೇಲೆ ಭಕ್ತರು ಕೂಡಲಿಕ್ಕೆ ಬರುವುದೇ? ಹಾಗಾದರೆ ನಿನ್ನ ಭಕ್ತಳು, ನಿನ್ನ ಶಿಷ್ಯಳು ನನ್ನನ್ನು ಹೇಗೆ ಬಿಟ್ಟು ಹೋಗುವೆ? ನಿಮ್ಮ ಪಾದಗಳನ್ನು ಕೊಡ್ರಿ, ಅವುಗಳನ್ನು ಶಿವಾಶ್ವ ಮೇಲೆ ಇಟ್ಟು ಅವು ಪ್ರತ್ಯಕ್ಷ ತಮ್ಮ ಪಾದಗಳನ್ನು ತಿಳಿದು ಪೂಜೆಯನ್ನು ಮಾಡುತ್ತೇನೆ. ನಿಮ್ಮ ಹೆಸರಿನಿಂದ ಈ ಕೂಸು ದೊಡ್ಡದವ ತನಕ ರಾಜ್ಯಭಾರ ಮಾಡುವನು. ನಾರಿಮಣಿ, ಈ ಪಾದುಕೆಗಳನ್ನು ಸ್ವೀಕರಿಸು. ಇವುಗಳನ್ನು ಸಿಂಹಾಸನದ ಮೇಲೆ ಇಟ್ಟು ನಿನ್ನ ಮನಸ್ಸಿನ ಪ್ರಕಾರ ಸೇವೆಯನ್ನು ಮಾಡು. ಎಲ್ಲ ಬಿಟ್ಟರು ಧರ್ಮವನ್ನು ಮಾತ್ರ ಬಿಡಬೇಡ. ಆ ಧರ್ಮವೇ ನಿನ್ನನ್ನು ದಂಡಿಗೆ ಹಚ್ಚುವುದು. ಆಯ್ತ್ರಿ ನಾರಿಮಣಿ,
ಇನ್ನು ಮೇಲೆ ನಾನು ಹೋಗುತ್ತೇನೆ. ದೇವರು ನಿನಗೆ ಕಲ್ಯಾಣ ಮಾಡಲಿ. ಇದು ದೊಡ್ಡಮ್ಮ ಹಳಿಮಣಿ ಇವರು ಒಂದು 100 ರೂಪಾಯಿ ಕೊಟ್ಟದ್ದಕ್ಕೆ ಅವರಿಗೂ ಮತ್ತು ತಮ್ಮೆಲ್ಲರಿಗೂ ನಾನು ಪೂರ್ಣ ಋಣಿಯಾಗಿರುತ್ತೇನೆ. ಹಲೋ ಹಲೋ ಅಜ್ಜಪ್ಪ ಮನಗಾಮಿ ಹಾಗೂ ಸಂತೋಷ್ ಬಾತಿ ಇವರ ಅಪ್ಪನ ತರಪಟಿ ಅವರಿಗೆ 101 ರೂಪಾಯಿ ಕಾಣಿಕೆ ಮಾಡಿರುತ್ತಾರೆ. ಅವರಿಗೆ ನಾನು ತುಂಬಾ ಋಣಿಯಾಗಿರುತ್ತೇನೆ. ಜೈ ಹಿಂದ್. ಬಸವಣ್ಣಿ ದೊಡ್ಡರಾಯಿ ಅವರು ಒಂದು 100 ರೂಪಾಯಿ ಕೊಡೋದಕ್ಕೆ ಅವರಿಗೂ ಮತ್ತು ತಮ್ಮೆಲ್ಲರಿಗೂ ನಾನು ಪೂರ್ಣ ಚಿರಕಾಲ ಋಣಿಯಾಗಿರುತ್ತೇನೆ. ಅಲ್ರಿ ಪಾದಕ್ಕೆ ಕಲ್ಲಪ್ಪ ಹಂಚನಾಳ್ ಅವರು 101 ರೂಪಾಯಿಯನ್ನು ಕೊಟ್ಟಿದ್ದಾರೆ ಅಪ್ಪನ ತಟಪಟಿ ಅವರಿಗೆ. ಅವ್ರಿಗಾದ್ರೂ ನಾನು ತುಂಬಾ ಋಣಿಯಾಗಿರುತ್ತೇನೆ. ಮಲ್ಲವ್ವ ಕಡಲಿಗೆ ಇವರು ನಿಜಗುಣಿ ಪಾತ್ರ ಮಾಡಿದ್ದಕ್ಕೆ ಅವರಿಗೆ ಒಂದು 100 ರೂಪಾಯಿ ಬಹುಮಾನವಾಗಿ ಕೊಟ್ಟಿದ್ದಾರೆ. ಅವರು ಬಂದು ಸ್ವೀಕರಿಸಬೇಕಾಗಿ ನಾಗಪ್ಪ ಹರ್ಗಾಪುರಿ ಅವರು ಈ 100 ರೂಪಾಯಿ ಕೊಡೋದಕ್ಕೆ ಅವರಿಗೆ ಮತ್ತು ತಮ್ಮೆಲ್ಲರಿಗೂ ನಾನು ಚಿರಕಾಲ ಋಣಿಯಾಗಿರುತ್ತೇನೆ. ಶಿವ ಶಿವ ಪತಿಯ ಪಾದ ಮತ್ತು ಪಾದಿಕ ಮೇಯುವು ಶಿರೋಭೂಷಣ ಸಿಕ್ಕ ನಾನು ಎಂಥ ಧನ್ಯಳು. ತಿರುಗೇಡಿ ಹೆಂಗಸರು ಚರ್ಮವನ್ನು ಮಾತ್ರ ಚಂದ ಮಾಡೋರು. ಬಾತಿಗೆ ಬಾರದ ಬಂಗಾರದ ಅರಳೆ ಇವ ಕೇತಕ್ಕೆಯನ್ನು ತಲೆಯಲ್ಲಿ ಧರಿಸಿ ತಿರುಗುವರು. ಯಾವ ಹೆಣ್ಣು ಮಕ್ಕಳಿಗೆ ಈ ಲೋಕದಲ್ಲಿ ಸುಖಗಳಾಗಲಿ ಸತ್ತ ಮೇಲೆ ಸದ್ಗತಿ ಆಗಲಿ ಸಿಗಲಾರದು. ನನಗೆ ಮತ್ತು ನನ್ನಂಥ ಹೆಣ್ಣು ಮಕ್ಕಳಿಗೆ ಈ ಲೋಕದಲ್ಲಿ ಸುಖಗಳಾಗಲಿ
ಸತ್ತ ಮೇಲೆ ಸದ್ಗತಿಯಾಗಲಿ ಸಿಗಲಾರದು. ಇವೇ ನನ್ನ ಮಕ್ಕಳು ಕೊಡುವ ಕರೆ ಕಮಲ. ಶಿವರೂಪ ಪತಿಯ ಪಾದಿಗಳು ಶಿರಾಭ್ಯವಸನಾಗಿ ಸಿಕ್ಕ ನಾನು ಜಗತ್ತಲ್ಲಿ ಎಂತ ಧನ್ಯಳು. ತಿಳಿಗೇಡಿ ಹೆಂಗಸರು ಚರ್ಮನು ಮಾತ್ರ ಚಂದ ಮಾಡೋರು. ಮಾತಿಗೆ ಬಾರದ ಬಂಗಾರದ ಅರಳಲೆ ಕೇತುಕಿ ತಲೆಯಲ್ಲಿ ಧರಿಸಿ ತಿರುಗುವರು. ಇವು ನನ್ನನ್ನು ಪಾದಿಕೆಗಳಲ್ಲ, ನನ್ನನ್ನೇ ತಲೆಯಲ್ಲಿ ಮಡಿಯುವ ಪವಿತ್ರ ಕಮಲ, ನನ್ನನ್ನು ಕರೆದು ಮುಕ್ತಿಯನ್ನು ಕೊಡುವ ಕರೆ ಕಮಲ. ಇವು ಯಾವ ದಂಡಿಗೆ ಹಚ್ಚಲಿ, ನಾನು ಈಗಲೇ ಹೋಗುತ್ತೇನೆ.
ಶಿವ ಶಿವ ಗುರುವಿನ ಗುಲಾಮನಾಗುವ ತನಕ ದೊರೆಯದಣ್ಣ ಮುಕ್ತಿ. 6 ಶಾಸ್ತ್ರವ ಓದಿದರಿಲ್ಲ, 106 ಪುರಾಣ ಜಪಿಸಿದರಿಲ್ಲ. ಗುರುವಿನ ಗುಲಾಮನಾಗುವ ತನಕ ದೊರೆಯದಣ್ಣ ಮುಕ್ತಿ. ಶಿವ 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 ಸಹಿಸಲಾರದ ಸಂಕಟಗಳಿಂದ ತುಂಬಿ ತುಳುಕುತ್ತಿರುವ ಈ ಸಂಸಾರವೆಂಬ ಕಣ್ಣು ಕಟ್ಟಿ ಬಿಟ್ಟ ದಟ್ಟ ಅರಣ್ಯದೊಳಗಿಂದ ನನ್ನನ್ನು ಕಡೆಗೆ ತೆಗೆದು ರಕ್ಷಿಸುವಂಥ ಗುರು ಸಮರ್ಥನನ್ನು ನಾನು ಎಂದಿಗೆ ಕಾಣುವೆನೋ ಏನು? ತಿರುಗಿ ಹುಟ್ಟುವುದು, ತಿರುಗಿ ಸಾಯುವುದು, ಹೀಗೆ ಪ್ರಾಣಕೋಟಿಗಳೆಲ್ಲ ಹುಟ್ಟು ಸಾವುಗಳ ತಿರುಕಲಾಟದ ಹೊರತು ಇನ್ನೊಂದು ಏನೂ ದೃಷ್ಟಿಗೆ ಬೀಳದೆ ಈ ಹುರುಳಿಲ್ಲದ ಹುಸಿ ಸಂಸಾರದ ಆಟದಲ್ಲಿ ಭಾಗವಹಿಸಿ ಭೋಗಿಸುತ್ತಿರುವ ನನ್ನ ಕಡುತರ ಕಷ್ಟವನ್ನು ಕಡಿಗಾಣಿಸಲು ದೇವಾ ನೀನೇ ಸಮರ್ಥನಲ್ಲವೇ? ಅನ್ಯರ ಗತಿ ನನಗಿಲ್ಲ. ನಾನು ಹುಟ್ಟಿ ಸತ್ತು ಎಷ್ಟು ಸಾರೆ ಆಯಿತೆಂದು ಅದರ ಕಲ್ಪನೆಯನ್ನು ಓದಿಸಿ ನೋಡಿದರೆ ನಾನು ಹುಟ್ಟಿ ಬಂದ ಆ ಎಲ್ಲ ತಾಯಿಗಳ ಕುಡಿದ ಹಾಲನ್ನು ಒಂದೇ ಸ್ಥಳದ ಮೇಲೆ ಕಕ್ಕಿದರೆ ಕ್ಷೀರ ಸಾಗರಕ್ಕಿಂತಲೂ ಮಿಗಿಲಾದ ಮಹಾಸಾಗರವಾಗಬಹುದು. ಆ ಎಲ್ಲ ದೇಹಗಳ ಚರ್ಮವನ್ನು ಬಿಚ್ಚಿ ಹಾಸುತ್ತಾ ಹೋದರೆ ಈ ಭೂಮಂಡಲವೆಲ್ಲ ತುಂಬಿ ಹೆಚ್ಚಾಗಬಹುದು. ಆ ಎಲ್ಲ ದೇಹಗಳ ಎಲುವುಗಳನ್ನು ಒಂದೇ ಸ್ಥಳದ ಮೇಲೆ ಕೂಡು ಹಾಕಿದರೆ ಮೇಲುಗಿರಿ ಪರ್ವತಕ್ಕಿಂತಲೂ ಮಿಗಿಲಾದ ಮಹಾರಾಶಿಯಾಗಬಹುದು. ಹೀಗೆ ನಾನು ಹತ್ತಿ ಸಾಯ ಹತ್ತಿ ಎಷ್ಟು ದಿನವಾದರೂ ಬರೇ ಭ್ರಮೆ ಹೊರತು ನಾನು ಹುಟ್ಟಿ ಬೆಳೆದುಕೊಂಡದ್ದು ಇಲ್ಲ, ಸತ್ತು ಕಳೆದುಕೊಂಡದ್ದು ಇಲ್ಲ. ಹೀಗೆ ಯಾವ ಪ್ರಯೋಜನವಿಲ್ಲದೆ ನನ್ನನ್ನು ಬೆನ್ನ ಹತ್ತಿ ಬಾಧಿಸುತ್ತಿರುವ ಈ ಹುಟ್ಟು ಸಾವುಗಳಿಗೆ ಭೀತಿಯನ್ನಾಗದೆ ಉಳಿದ ಮುಕ್ತಿಗಳೇ ಎಲ್ಲೆಂದು ಸಾರುತ್ತಿರುವ ಶ್ರುತಿ ವಾಕ್ಯಗಳನ್ನು ನಂಬಿ ಸದ್ಗುರುವೇ ನೀನೇ ಗತಿ ಎಂದು ನಿನ್ನ ನಾಮವನ್ನು ಸಾರುತ್ತಾ ನಿನ್ನ ದರ್ಶನವನ್ನು ಬೇಡುತ್ತಾ ನಿಂತಿರುವೆನು ದಯಾ ಸಾಗರ. ಈ ಜನನ ಮರಣ ಉರುಳಿನಲ್ಲಿ ಪುನಃ ನಾನು ಬಾರದಂತೆ ಇದೇ ಜನ್ಮವೇ ಕಡಿಗಾಣಿಸೆಂದು ಬೇಗನೆ ನನಗೆ ಮೈದೋರಿ ನನ್ನನ್ನು ಉದ್ಧರಿಸು ಎಂದು ಸರಗೊಡ್ಡಿ ಬೇಡಿಕೊಳ್ಳುತ್ತೇನೆ. ನಗರೋ ರಧಿಕಂ. ನಿಂಗ